ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲ ಹೇಗಿದ್ರ? ಸಾಕಾಗಿರ ಅಂದ್ಕೊಳ್ತೀನಿ. ಇವತ್ತಿನ ನಮ್ಮ ರೈಡ್ ಸ್ಟಾರ್ಟ್ ಆಗಿದೆ. ಸೊ ನಾನು ಎಲ್ಲ ಎತ್ಕೊಂಡೆ. ಐ ಹೋಪ್ ನಂದು ಗ್ಲೌಸ್ನೇ ಮರ್ತಿದ್ದೀನಿ. ಸೊ ಡಿಹೈಡ್ರೇಷನ್ ಬ್ಯಾಗ್ ಒಳಗಿದೆ. ಓಕೆ, ಈ ರೈಡಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಗ್ಲೌಸ್ ಬಂದ್ಬಿಟ್ಟು ರೈನಾಕ್ಸ್. ಸೊ ವಾಟರ್ ಪ್ರೂಫ್ ಅಂತೂ ಅಲ್ಲ, ಮಳೆಗೆ ಕೈಯಲ್ಲಿ ಎಷ್ಟು ಥಂಡಿ ಆಗುತ್ತೋ ಗೊತ್ತಿಲ್ಲ. ಅಲ್ದಾಡ್ ಬೈಕ್ ರೆಡಿಯಾಗಿದೆ, ಹಿಂದೆ ಒಂದು ಹಿಮಾಲಯನ್ ರೆಡಿಯಾಗಿದೆ, ನಂದು ಒಂದು 390 ರೆಡಿಯಾಗಿದೆ. ಸೊ ಇಲ್ಲಿಂದ ನಮ್ಮ ಮೈಸೂರಿಂದ ನಮ್ಮ ಪಯಣ ಈಗ ನೋಡಬೇಕು. ಆಲ್ರೆಡಿ ಚನ್ನರಾಯಪಟ್ಟಣ ಮೀಟಪ್ ಪಾಯಿಂಟ್ ಅಂತ ಆಗಿತ್ತು. ಈಗ ಆಲ್ರೆಡಿ ಅವ್ರು ನಾವು ಅಂದ್ಕೊಂಡಂಗೆ ಅವ್ರು ಊಟ ಮಾಡಿಬಿಟ್ಟು ಅಲ್ಲಿಂದ ಹೊರಟೇ ಇರ್ತಾರೇನೋ. ಸೊ ಹಾಸನಕ್ಕೆ ಹೋಗ್ಬಿಟ್ಟು ಸಿಗೋಣ, ನೋಡೋಣ. ದೇವರು ಮನುಷ್ಯನಿಗೆ ಎಲ್ಲದೂ ಕೊಡಲ್ಲ ಅಂತ ಹೇಳ್ತಾರೆ. ಅದಕ್ಕಿದೆ ಕಾರಣ. ಏನಕ್ಕೆ ಹೇಳ, ಎವ್ರಿಥಿಂಗ್ ಸೆಟ್. ಆರ್ಮರ್ ಆಗಿರ್ಬೋದು, ಗೋಪ್ರೋ ಆಗಿರ್ಬೋದು. ಬಟ್ ಆರ್ಮರಲ್ಲಿ ಕಾಲ್ ಅಟೆಂಡ್ ಮಾಡ್ಕೊಂಡು ಮಾತಾಡ್ತಿದ್ದೀನಿ. ಬಟ್ ಯಾವುದೇ ಥರ ಪಬ್ಲಿಕ್ ಮೂಡ್ಗೆ ಹಾಕಿದ್ರು, ಪ್ರೈವೇಟ್ ಮೂಡ್ಗೆ ಹಾಕಿದ್ರೂ ಇಂಟರ್ಕಾಮ್ ವರ್ಕ್ ಆಗ್ತಿಲ್ಲ. ಸೊ ಇಂಟರ್ಕಾಮ್ ತೊಗೊಂಡ್ರು ಈಗ ಒಂಥರ ವೇಸ್ಟ್ ಆಗೋದು ಆಗ್ಬಿಟ್ಟಿದೆ. ಏನಂತೀರಾ? ಒನ್ 108 ಕಿಲೋಮೀಟರ್ ಇಲ್ಲಿಂದ ಹಾಸನಗೆ ಹೋಗಿ ಹುಡುಗರಿಗೆ ಮೀಟ್ ಆಗೋಣ. ಸೊ ನಂದು ಏರೆಲ್ಲ ಫಿಲ್ ಮಾಡಾಗಿದೆ, ಪ್ರತಿಯೊಂದು ಡನ್. ಇನ್ನು ಅವ್ರದ್ದು ಫ್ಯೂಲಿಂಗ್ ಇದೆ, ವಿವೇಕ್ ಅವ್ರದ್ದು ಫ್ಯೂಲಿಂಗ್ ಮುಗಿಸ್ಕೊಂಬಂದರೆ ಇಲ್ಲಿಂದ ಮೈಸೂರಿಂದ ಒಂದು ಹಿಮಾಲಯನ್, ಒಂದು ಎಕ್ಸ್ಪಲ್ಸ್, ಒಂದು KTM 200, ಇನ್ನೊಂದು 390 ಅಡ್ವೆಂಚರ್. ಇಷ್ಟು ಗಾಡಿ ಪಾಸ್ ಆಗ್ತಿದೆ. ಸೊ ಅಲ್ಲಿ ಹೋಗ್ಬಿಟ್ಟು ನಮ್ಮದು ಇನ್ನೂ 6 ಮೆಂಬರ್ಸ್ನ ಮೀಟಪ್ ಆಗಬೇಕು. ಇದು ಆಲ್ರೆಡಿ ನಾವು ಈ ಟೈಮ್ ಒಳಗೆ ಅಲ್ಲಿ ಇರಬೇಕಿತ್ತು. 3 o'clock ಇಲ್ಲೇ ಬಿಡ್ತಾಯಿದ್ವಿ. ಹಾರ್ಡ್ಲಿ ನನಗೆ ಗೊತ್ತಿದ್ದಂಗೆ ಇನ್ನು 4-5 ಆಗೋಗ್ಬಿಡುತ್ತೆ. ಸೊ 5 o'clock ಆದಮೇಲೆ ಅಲ್ಲೋಗಿ ರೀಚ್ ಆಗಿ ಇನ್ನು ರೂಮ್ಗೆ ಹೋಗೋಷ್ಟಕ್ಕೆ ಇವತ್ತಿನ ದಿನ ಮುಗೀತು ಗುರು. ಏನು ಗೊತ್ತಾ, ಕಾಳೇರ್ ಕಾಟ ಇಲ್ಲ, ಬೋಳೇರ್ ಚಿಂತೆ ಇಲ್ಲ ಅನ್ನಂಗಿದೆಯಲ್ಲ. ಇಂಟರ್ಕಾಮ್ ಕನೆಕ್ಟ್ ಆಗದೆ ಇರೋಕ್ಕೆ ಒಬ್ಬನೇ ಮಸ್ತಾಗಿ ಹಾಡು ಹಾಕ್ಕೊಂಡು ಬಾರಿಸ್ಕೊಂಡು ಹೋಗ್ತಾ ಇರೋದು. ಬೆಣ್ಣೆ ಥರ ಹೋಗೋದೀಗ. ಏನ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅವ್ನು ಆನೆದಾ ಬೊಂಬಡಿ ಹೊಡ್ಸ್ಕೊಳ್ರಿ. ಆಲ್ರೆಡಿ ಸ್ಟಾರ್ಟಾ? ಎಲ್ಲಿ ಮತ್ತೆಲ್ಲೋದ್ನೋ? ಇನ್ನೂ ಮತ್ತೆ ಫ್ಯೂಲ್ ಹಾಕಿ ಮುಗ್ದಿಲ್ಲ ಒಂದು. ಸರಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಹೊರಡೋಣ. ಸೊ ಕ್ಯಾಮ್ರಾ ಆ್ಯಂಗಲ್ ಕರೆಕ್ಟ್ ಆಗಿದೆಯಾ? ದಿಸ್ ಇಸ್ ಗುಡ್, ಐ ಹೋಪ್. ಓ, ವೈಸರ್ ಪೂರ್ತಿ ಕ್ಲೋಸ್ ಆಗಲ್ಲ ಬಿಕಾಸ್ ಆಫ್ ಗೋಪ್ರೋ ಮೌಂಟ್ ಮಾಡಿರೋದಕ್ಕೆ. ಏನಿದು ಓಪನ್ ಆಗಿರೋದು ಅನ್ಸುತ್ತೆ. ಲೈಟಾಗಿ ವಿಂಡ್ ಬ್ಲಾಸ್ಟ್ ಬಡ್ದು ಬಾರಿಸ್ತಾ ಇದೆ. ನೋಡ್ಬೋದು, ನಾನು ಹೇಳ್ದಂಗೆ ಆ ಕಡೆ ಎಲ್ಲ ಕುತ್ಕೊಂಡವ್ರೆ, ಎಣ್ಣೆ ಹಾಕ್ಕೊಂಡು ಆರಾಮ್ಸೆ ಆ ಕಡೆ ಎಲ್ಲ. ಕಾಡು ಸುತ್ತುವ ಅಯ್ಯೋ ಈ ಸ್ಕೀಮ್ ಹಾಕಿ. ಬ್ರೇಕ್ ಏನು ಗುರು ಇದ್ರದ್ದು ಬ್ಲಾಕ್ ಆಗ್ತಿದೆ, ಫ್ರಂಟ್ ಬ್ರೇಕು. ಗಾಡಿ ತೊಗೊಂಡು 1000 ಕಿಲೋಮೀಟ್ರ್ ಓಡಿಸಿಲ್ಲ, ಇನ್ನು ಅಷ್ಟು ಬೇಗ ಕಂಪ್ಲೇಂಟಾ? ಏನಿದು ಬೋನ್ಸ್ ಥರ ಆಗುತ್ತೆ. ವಿಸ್ಟ್ರೋಮಲ್ಲಿ ತುಂಬ ಚೆನ್ನಾಗಿತ್ತಪ್ಪ, ಒಂಥರ ಪೊಸಿಷನ್. ಏನಂದರೆ ಪವರ್ ಒಂದಿಲ್ಲ ಅನ್ನೋದು ಬಿಟ್ರೆ ವಿಸ್ಟ್ರೋಮ್ ಸೆಕ್ಸಿ ಗಾಡಿ ಕಂಪೇರ್ ಮಾಡ್ರೆ ಇದಕ್ಕೆ. ಅದೇ ಏನಾದರೂ ಇದೆಯಲ್ಲ, ಈ ಥರ ಇಂಜಿನ್ ಕೊಟ್ಬಿಟ್ಟು, ಆ ಬಾಡಿ ಶೇಪ್ ಕೊಟ್ಬಿಟ್ಟು ಕ್ಲೀನಾಗಿ ಕೊಟ್ಟಿದ್ರೆ ವಾ ಕ್ರೇಜಿ ಅಂದ್ಕೊಳ್ಳಿ. ಅಣ್ಣಂದು ಫುಲ್ AC. ಹಾ ಮಜಾ ಒಂಥರ. ಈ ಪ್ಯಾಂಟು ಶರ್ಟ್ಗಿಂತ ಲುಂಗಿಗಳ ಕಾಲನೇ ಬೆಸ್ಟ್ ಇತ್ತು. ಒಳ್ಳೆ AC. ಬೇಕಂದಾಗ ಕೆಳಗೆ ಬಿಡ್ಕೋಬೋದು, ಬೇಕಂದಾಗ ಮೇಲೆ ಎತ್ಕೋಬೋದು. ಒಳ್ಳೇದಲ್ಲ ಪಂಚೆ. ಹಾಸನ ಬಸ್ಸು. ನಾವು ಹೋಗ್ತಾ ಇರೋದು ಹಾಸನಕ್ಕೆ. ಹಾಸನದಿಂದ ಡೈವರ್ಷನ್ ತೊಗೊಬೇಕು. ಹಾಸನದಲ್ಲಿ ನಮ್ಮ ಊಟ ರೆಡಿ ಇದೆಯಂತೆ. ಊಟ ಸಿಗತ್ತಾ ಇಲ್ಲ, ನಮಗೆ ಹೋಮ್ ಸ್ಟೇಗೆ ಕರ್ಕೊಂಡೋಗಿ ಊಟ ಹಾಕ್ಸ್ತಾರೋ ಗೊತ್ತಿಲ್ಲ. ಸೊ ಬೋರ್ಡ್ ಹಾಕೊಂಡವನೆ,
ಕಲ್ಲು ಹೊಡಿತು. ಎಲ್ಲಿ ಲೋಪಾರ್ ನನ್ನ ಮಗನ ಕಲ್ಲು ಹೊಡಿತಲೇ. ಇವನಿಂದ ಹೋಗ್ಬಾರ್ದು, ಡೇಂಜರ್ ನನ್ನ ಮಕ್ಕಳು. KSRTC ಅವರು ಅದಕ್ಕೆ ಕೆಂಪು ಕಲರೇ ಇವರು ಟ್ರೇಡ್ ಮಾರ್ಕ್ ಮಾಡ್ಕೊಬಿಟ್ಟಾರೆ, ಕೆಂಪು ಬಸ್ಸು ಡೇಂಜರ್ ಬಸ್ಸು ಅಂತ. ಏನು ಹೇಳ್ತೀರಾ? ನಮ್ದಂತೂ ಆರೆಂಜ್. ಜೈ ಶ್ರೀರಾಮ್ ನೋಡಿ ಮಾಡಿ. ಓಡೆ ಓಡೆ ಓಡೆ. ಎಲ್ಲಿ ಅವರು ಒಂದು ಗಾಡಿ ಓವರ್ಟೇಕ್ ಮಾಡೋಕ್ಕೆ ಎರಡು ಅಡಿ. ಓ ಲೇಡೀಸು, ಅದಕ್ಕೆ ಎರಡು ಗಾಡಿ ಪಕ್ಕದಲ್ಲಿ ತೂರ್ಬೋದು, ಅಷ್ಟು ಜಾಗ ಬಿಡ್ತಾರಲ್ಲ ಗುರು. ಕಮಾನ್, ಇನ್ನೊಂದು ನಂಬು. ಅಯ್ಯಯ್ಯೋ, ಈ ಸ್ಟ್ರೆಚ್ಚಲ್ಲಿ ಎತ್ಕೊಬಿಡ್ಬೇಕು, ಇಲ್ಲ ಅಂದರೆ ನನ್ನ ಮಕ್ಕಳು ಬಿಟ್ಬಿಟ್ಟು ಹೊಡ್ಕೊಂಡು ಹೋಯ್ತಾನೆ ಇರ್ತಾರೆ. ವಾ ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್ ಬ್ರದರ್. ಹೊಡಿ. ಆನೆ ಟೈರಲ್ಲಿ ಏರ್ ಜಾಸ್ತಿ ಆಗಿರ್ತದೆ, ಬೋನ್ಸ್ ಆಗ್ತಾ ಇದೆ. ಅಣ್ಣ ಕೇಳ್ರೆ 48 ಅಂತ ಇಟ್ಟಿಟ್ಟವನೆ, ಅದು ಯಾವ ಕಾರಿಗೂ ಇಟ್ಟಿಲ್ಲ ನಾನು 48. ಅಯ್ಯೋ, ಯಾವುದಿದು ಆಕ್ಸಿಡೆಂಟಾ? ಓಹೋ ಹೋ 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 ಹೋ, ಲಾರಿ ಅವನು ಯಾರಿಗೆ ಗುದ್ದವನೆ? ಕಾರಿಗ? ಹ್ಯಾಂಡಿಕ್ಯಾಪ್ ಬೇರೆ. ಓ, ಕರೆಕ್ಟಾಗಿ ಹಿಂದ್ಗಡೆ ಹೊಡೆದವನೆ ಗುರು. ಗಾಡಿ ETOs ಬ್ಯಾಕಿಗೆ ಸರಿಯಾಗಿ ಗುದ್ಬಿಟ್ಟವನೆ. ETOs ಕೇಳಬೇಕಾ? ಮುಟ್ಟಿದ್ರೆ ಮುನಿ ಅಂದಾಗ ಪಟಕ್ ಅಂತ ಒಳಗೋಯ್ತದೆ, ಅದಕ್ಕೆ ಹೋಗಿ ಲಾರಿಯನ್ನು ಮುತ್ಕೊಟ್ಟವನೆ. ಮೇ ಬಿ ಹಂಪಲ್ ಆಗಿರ್ಬೇಕೇನೋ, ಹೋಗಿ ಬ್ರೇಕ್ ಹೊಡೆದಿರ್ತಾನೆ ಇವನು ETOs ಅವನು ಹೋಗಿ ಪಾಪ ಲೋಡ್ ಲಾರಿ ಬೇರೆ ಸಿಕ್ಕಿರಲ್ಲ, ಚಂದ ಪೆಟ್ಟಿರ್ತಾನೆ. ಮುಂದೆ 2 ಡಿವೈಡರ್ ಇದೆ. ಇವರು ಅಣ್ಣ ಆಚಾರ ಹೊಡಿರೋ ಸ್ಟೈಲ್ ನೋಡಿದ್ರೆ ಸ್ಲೋ ಡೌನ್ ಮಾಡೋಂಗಿಲ್ಲ. ಆನೆ ವಾ, ಸರಿ ಆನೆ ಸರಿ. ಅಯ್ಯೋ ದೇವ್ರೆ, ಆನೆದು ಏನಂದ್ರೆ ಗೇರೇ ಚೇಂಜ್ ಮಾಡಿಲ್ಲ, ಅದೇ ಇದ್ರಲ್ಲೇ ಅವನೇ. ಅದೇ ಬ್ಯಾಲೆನ್ಸಲ್ಲಿ ಸೀದಾ ಎಡ್ಜಿಗೆ ಹೋಗ್ಬಿಟ್ಟವನೆ. ಗುರುವೆ, ಹಾಸನಕ್ಕೆ ರೀಚ್ ಆದ್ವಿ. ಸ್ವಲ್ಪ ಮುಂದೋಗ್ಬಿಟ್ಟಿದೆ, ಲೊಕೇಶನ್ ಬೇರೆ ಯಾವುದೋ ಕಲಿಸಿದ್ದಾರೆ. ಇಲ್ಲಿಂದ ಒಂದು 7.9 ಅಂದರೆ 8 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಮ್ಮದು ಬ್ಯಾಂಗ್ಳೂರಿಂದ ಬಂದಿರೋ ಟೀಮ್ ಎಲ್ಲ ನಿಂತಿದ್ದಾರೆ. ನನ್ನ ಜೊತೆಗಿರೋರೆಲ್ಲ ಹಿಂದೆ ಉಳ್ಕೊಂಡಿದ್ದಾರೆ ಈಗ. ಸೊ ಅವರು ಬಂದು ಅಲ್ಲಿಗೆ ಜಾಯ್ನ್ ಆಗ್ತಾರೆ, ನಾನು ಅಲ್ಲಿಗೆ ಹೋಗಿ ಜಾಯ್ನ್ ಆಗ್ತೀನಿ. ಸೊ ಇಲ್ಲಿಂದ ಈಗ ನನಗೆ ಈ ಕಡೆ ರೈಟಿಗೆ ತೊಗೊಂಡು ಹೋಗಬೇಕು. ರೈಟಿಗೆ ತೊಗೊಂಡು ಹೋದರೆ 8 ಕಿಲೋಮೀಟರ್ಸಲ್ಲಿ ಎಲ್ಲ ಸಿಗ್ತಾರೆ. ಒಂದು ಮೀಟಪ್ ಮಾಡಿ ಅಲ್ಲಿಂದ ಮುಂದೆ ಟ್ರಾವೆಲ್ನ ಕಂಟಿನ್ಯೂ ಮಾಡೋಣ. ಓಕೆನಾ, ಏನಂತೀರಾ? ಇವನು ಅಡ್ರೆಸ್ ತೋರಿಸೋ ಮುಸುಡಿಗೆ ಬೆಂಕಿ ಹಾಕ. ಬಡ್ಡಿ ಮಗ ಅಡ್ರೆಸ್ ಆ ಕಡೆ ಈ ಕಡೆ ತೊಡ್ಕೊಂಡು ಗಾಡಿನ ಆ ಕಡೆ ಈ ಕಡೆ ಎಳ್ದಾಡ್ತಾನೆ. ಬಡ್ಡಿ ಆಯ್ತು. ಅಯ್ಯೋ, ಇವಳಿಗೆ ನೋಡಿ ಇಂಡಿಕೇಟ್ರ್ ಇಲ್ಲ, ಏನಿಲ್ಲ, ಹೊಟ್ಟೆಗೆ ಅನ್ನ ತಿಂತಲ್ಲ, ಏನು ತಿನ್ಕೊಂಬಂದವಳ. ಅಯ್ಯೋ, ಚಂದ ಲಿಪ್ಸ್ಟಿಕ್ ಹಚ್ಕೊಂಡು ಗಾಡಿ ಎತ್ಕೊಳೋದಲ್ಲ, ಗಾಡಿ ಓಡಿಸೋದು ಕಲಿಬೇಕು. ಇದೊಂಥರ ಚೆನ್ನಾಗಿದೆ ರೈತರದು. ಏನು ಮಿಷಿನ್ ಅಂತ ಗೊತ್ತಿಲ್ಲ, ಒಟ್ಟು ಮಿಷಿನು ಅಷ್ಟೇ. ಅಣ್ಣ ನಿಂದು ರೈತ ಮಿಷಿನ್ ಚೆನ್ನಾಗಿದೆ ಅಣ್ಣ. ಹೆಂಗೆ ಉಲ್ಟಾ ಬಂದ್ಬಿಟ್ನಾ? ಯಾವನಿಗೆ ಗೊತ್ತು, ನಾವು ಹೋಗಿದ್ದೆ ದಾರಿ. ಓ, ಬ್ಲೂ ಆರ್ಮರ್ ವರ್ಕ್ ಆಗದೆ ಭಾರಿ ಬೇಜಾರಾಗ್ತಾಯಿದೆ. ಒಬ್ಬನೇ ಟ್ರಾವೆಲ್ ಮಾಡಿರೋ ಫೀಲ್ ಬರ್ತಾ ಇದೆ ನನಗೆ. ಗ್ರೂಪಲ್ಲಿ ಇದ್ದೀವಿ ಅಂತ ಗೊತ್ತಾಗ್ತಿಲ್ಲ ನನಗೆ. ಏನು ಬರೀ ಹಾಡು ಕೇಳ್ಕೊಂಡೇ ಹೋಗೋದ? ನಮ್ಮವ್ರ ಜೊತೆ ಯಾವಾಗ ಮಾತಾಡಲಿ? ಹಂಗಿದ್ರೆ ನಿತ್ತಾಗಲೇ ಮಾತಾಡ್ಬೇಕಾ? ಇಷ್ಟು ದಿನ ಬ್ಲೂ ಆರ್ಮರ್ಗೆ ಎಡಿಟ್ ಆಗಿಬಿಟ್ಟು ಗ್ರೂಪಲ್ಲಿ ಹೋಗ್ತಾ ಮಾತಾಡಿ ಆ ಜಾಲಿಗೆ ಈಗ ಏನೋ ಫೀಲೇ ಆಗ್ತಾಯಿಲ್ಲ ಗ್ರೂಪಲ್ಲಿ ಬರ್ತಾಯಿದ್ದೀನಿ ಅಂತ. ಏನೋ ಕೆಟ್ಟ ಬೇಜಾರಾಗೋರು. ಬಡ್ಡಿ ಮಗಂದಿದ್ದು ಏನು ಹೇಳಿ, ನೆಟ್ಟಿಗಿದೆ ಅಂದ್ಕೊಂಡ್ರೆ ಈ ಥರ ಕೈ ಕೊಡುತ್ತಾ ಬ್ಲೂ ಆರ್ಮರು? ಎಲ್ಲ ಕನೆಕ್ಟ್ ಆಗ್ತಿದೆ. ಬಡ್ಡಿ ಮಗಂದು ಅವ್ರದ್ದು ವಾಯ್ಸ್ ನನಗೆ ಕೇಳಿಸಿಲ್ಲ, ನಂದು ಅವ್ರಿಗೆ ಕೇಳಿಸ್ತಿಲ್ಲ. ಯಾವ ಸೇಮೇನ? ಓಕೆ,
ಆಲ್ರೆಡಿ ಎಲ್ಲ ಬಂದು ಲೈನಪ್ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಬರ್ತಾ ಇರೋದೇ ಆಲ್ಮೋಸ್ಟ್ 5 ಗಂಟೆ ಮೇಲೆ ಬಂದು ಜಾಯ್ನ್ ಆಗ್ತಾಯಿದ್ದೀವಿ. ಇವರೆಲ್ಲ ಪಾಪ ಬೆಂಗಳೂರಿಂದ ಬಂದು ಕಾಯ್ತವ್ರೆ ನೋಡಿ. ನಮ್ಮ ಆನೆಗೋಸ್ಕರ ಇಷ್ಟೆಲ್ಲ ವ್ಯಥೆ ಪಡೋಂಗಾಯ್ತು. ಏನಂತೀರಾ? ಬನ್ನಿ ಒಂದು ಟೀ ಬ್ರೇಕ್ ಹಾಕ್ಕೊಂಡು ನೆಕ್ಸ್ಟ್ ಈ ರೈಡ್ನ ಕಂಟಿನ್ಯೂ ಮಾಡೋಣ. ಕಾಫಿ ಕುಡಿದ್ಯಾ?